ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿಯನು. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಏನು ಟಾಪಿಕ್ ಅಪ್ಪ ಅಂತಂದರೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾಳೆಯಿಂದ 10K ಸ್ಟೆಪ್ಸ್ ಅಂದರೆ 10,000 ಸ್ಟೆಪ್ಸನ್ನು ಕಂಪ್ಲೀಟ್ ಮಾಡೋ ಚಾಲೆಂಜಿನ 3 ಮಂತ್ಸ್ ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನವೆಂಬರ್ ಎಂಡಲ್ಲಿ ಜನವರಿ ಜನವರಿ ಫಸ್ಟ್ ಬರೋ ಅಷ್ಟರೊಳಗಡೆ 75 ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ಏನಂದರೆ ಆಫೀಸಿಂದ ಅದೇ ಹೇಳಿದ್ನಲ್ಲ, ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನಡ್ಕೊಂಡು ಬರ್ತಾಯಿದ್ದೆ ಆಫೀಸಿಂದ, ವಾಕಿಂಗ್ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿದೆ. ನಾನು ಗಾಡಿನಲ್ಲಿ ಹೋಗೋದು ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ ವಾಕಿಂಗಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಆವಾಗ ಒಂದು 5,000 ಸ್ಟೆಪ್ಸ್ ಆಗ್ತಾಯಿತ್ತು. ಸೊ ಅದ್ರ ಜೊತೆಗೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ತಾಯಿದ್ದರಿಂದ ಅದನ್ನು ರೆಗ್ಯುಲರಾಗಿ ಮಾಡ್ತಾ ಇರಲಿಲ್ಲ. ಏನಾದರೂ ಒಂದೊಂದು ದಿನ ತುಂಬ ಹಶ್ವಾದ್ರೆ ನೈಟ್ ಊಟ ಮಾಡಿಬಿಡೋದು, ಒಂದೊಂದು ದಿನ ವಾಕಿಂಗ್ ಬರೋಕ್ಕೆ ಮೂಡಿಲ್ಲ ಅಂತಂದರೆ ಸುಮ್ಮನೆ ಮತ್ತೆ ಗಾಡಿನಲ್ಲೇ ಬರೋದು, ಇಲ್ಲ ಆಟೋದಲ್ಲಿ ಬಂದುಬಿಡೋದು ಮಾಡ್ತಾಯಿದ್ದೆ. ಸೊ ಹಂಗೆ ಮಾಡಿನೂ ನನಗೆ ಇವತ್ತು 16ನೇ ತಾರೀಕು, ನಾನು ನವೆಂಬರ್ 13ನಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಆದ್ರೂ ಇವಾಗ 76 ಇದ್ದೀನಿ, 75 ಮಾಡೋಕ್ಕಾಗಲಿಲ್ಲ. ಸೊ ನನಗೆ 82 ಇದ್ದೆ. ಸೊ 82ಇಂದ ನನಗೆ ಆಲ್ಮೋಸ್ಟ್ 6 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಅದನ್ನು ಇವಾಗ ತುಂಬ ಸೀರಿಯಸ್ಸಾಗಿ ತೊಗೊಂಡು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 3 ಮಂತ್ಸ್ ರೆಗ್ಯುಲರಾಗಿ 10,000 ಸ್ಟೆಪ್ಸ್ ಮಾಡೋಣ. ಅದ್ರ ಜೊತೆಗೆ ಆದರೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡೋಣ. ಮಿಸ್ ಮಾಡ್ದಂಗೆ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಾದ್ರೂ ನನ್ನ ಜೊತೆ ನೀವು ಚಾಲೆಂಜ್ ತೊಗೋತೀರ 3 ಮಂತ್ಸ್ದು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ನೋಡೋಣ, ಒಟ್ಟಿಗೆ ಎಷ್ಟು ವೆಯ್ಟ್ ಲಾಸ್ ಮಾಡೋಕ್ಕಾಗುತ್ತೆ ಅಂತ. ಅಟ್ಲೀಸ್ಟ್ ತಿಂಗಳಿಗೆ 3 kg ಅಂದ್ರೂ ನಾವು 3 ತಿಂಗಳಿಗೆ 9 kg ಕಮ್ಮಿ ಮಾಡ್ಬೋದು. ನೋಡೋಣ, ಸ್ಟಾರ್ಟ್ ಅಲ್ಲ, ಟ್ರೈ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಅಲ್ವಾ. ದಯವಿಟ್ಟು ನನ್ನ ಡಲ್ ಫೇಸ್ನ ಇಗ್ನೋರ್ ಮಾಡಿ. ಯಾಕಂದರೆ ನನಗಂತೂ 2 ದಿನದಿಂದ ನನ್ನ ಕೊಲಿಗ್ ರಜಾ ಇದ್ರು ಅಂತ ಫುಲ್ ಡೇ ಡ್ಯೂಟಿ ಮಾಡಿ ಸಾಕಾಗಿದೆ. ಯಾಕೆ ನನಗಿವಾಗ 10,000 ಸ್ಟೆಪ್ಸ್ ಮಾಡಿಸ್ಬೇಕು ಅಂತ ಅಂತಂದರೆ, ಮಾರ್ನಿಂಗ್ 8 o'clock ಡ್ಯೂಟಿಗೆ ಹೋಗಿ ನೈಟ್ 9 o'clock ಬರ್ತಾಯಿದ್ದೀನಿ. ನನಗೆ ಯಾವ ಥರ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಅಂದರೆ, ಅದು ಡೆಸ್ಕ್ ಜಾಬ್ ಆಗಿರೋದ್ರಿಂದ ಕೂತು ಬ್ಯಾಕ್ ಪೇನ್ ಅಂದರೆ ನಡೆಯೋಕ್ಕೂ ಆಗ್ತಾಯಿಲ್ಲ, ಆ ಥರ ಸ್ಟಾರ್ಟ್ ಆಗಿದೆ. ಈ ಬ್ಯಾಕ್ ಪೇನ್ ಕಡಿಮೆ ಆಗಬೇಕಂದ್ರೆ ನಾನು ವಾಕಿಂಗೇ ಸ್ಟಾರ್ಟ್ ಮಾಡಬೇಕು. ಎಕ್ಸಸೈಸ್ ಮಾಡಿದರೆ ನನಗೆ ಬ್ಯಾಕ್ ಪೇನ್ ಇನ್ನೂ ಹೆವಿ, ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಸೊ ಅದು ಹೆಂಗೂ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ನಾಳೆಯಿಂದನೇ ಇದು ಚಾಲೆಂಜಿನ 10,000K ಸ್ಟೆಪ್ಸ್ ಚಾಲೆಂಜನ್ನ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಯಾರಾದ್ರೂ ನನ್ನ ಜೊತೆ ಇದು ಮಾಡ್ತೀರಾ ಅನ್ನೋದಾದರೆ ಕಮೆಂಟ್ ಮಾಡಿ. ಈ ವರ್ಷದಲ್ಲಿ ನಿಮ್ಮದು ಏನು ನ್ಯೂ ಇಯರ್ ರೆಸಲ್ಯೂಷನ್ ಇದೆ ಅಂತ ಹೇಳಿ. ಆಲ್ರೆಡಿ ಯಾರಾದರೂ ಸ್ಟಾರ್ಟ್ ಮಾಡಿದ್ದೀರಾ, ಏನಾದರೂ ವೆಯ್ಟ್ ಲಾಸ್ ಆಗ್ತಾಯಿದ್ದೀರಾ, ನಿಮ್ಮದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭರಾತ್ರಿ. ಇವತ್ತು ಭಾನುವಾರ, ಶನಿವಾರ. ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ನಿಸ್ತೈತೆ, ನನಗೆ ನಿದ್ದೆ ಇಲ್ಲ, ತುಂಬ ಟಯರ್ಡ್ ಆಗಿದೆ. ಸೊ ಇವತ್ತು ಶನಿವಾರ ನೈಟು, ನಾಳೆ ಭಾನುವಾರ 17 ಡೇಟು ಸಹ ನನಗೆ ತಲೆಗೆ ಹೋಗ್ತಾ ಇಲ್ಲ. ಇವತ್ತೇ 18ನೇ ತಾರೀಕು. ನಾಳೆಯಿಂದ 10,000K ಸ್ಟೆಪ್ಸ್, 10,000 ಹೆಜ್ಜೆ ಸ್ಟೆಪ್ಸ್ ನಡೆಯೋದನ್ನು ಚಾಲೆಂಜಾಗಿ ತಗೊಳ್ಳೋಣ. ಬನ್ನಿ ಗರ್ಲ್ಸ್, ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಯಾರು ಸ್ಟಾರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.